ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹುಣಸೆಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹುಣಸೆಕಾಯಿ ತೊಕ್ಕು ಮಾಡಬೇಕಾದ್ರೆ ನೀವು ಅಕ್ಟೋಬರ್ ನವೆಂಬರ್ನಲ್ಲಿ ಮಾಡೋದು ಒಳ್ಳೆಯದು. ಯಾಕಂದ್ರೆ ಅವಾಗ ಹುಣಸೆಕಾಯಿ ತುಂಬಾ ಬಲ್ತಿರಲ್ಲ, ಹಾಗೆ ತುಂಬಾ ಎಳಸಾಗೂ ಇರಲ್ಲ. ಆ ಹುಣಸೆಕಾಯಿ ತೊಕ್ಕು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡ್ಬೇಕಂದ್ರೆ ತುಂಬಾ ಕಷ್ಟಪ್ಪ ಅದನ್ನ ಮಾಡೋದು ಅಂತ ಅನ್ಕೋತಾರೆ. ಆದ್ರೆ ಹುಣಸೆಕಾಯಿ ತೊಕ್ಕು ಅಥವಾ ನೆಲ್ಲಿಕಾಯಿ ತೊಕ್ಕು ಎಲ್ಲ ಇದೆಯಲ್ಲ, ಇದನ್ನ ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿರುತ್ತೆ. ನೀವು ಉಪ್ಪನ್ನ ಆಕ್ಚುಲಿ ಸ್ವಲ್ಪ ಹೆಚ್ಚಿದ್ರೂ ತೊಂದರೆ ಇಲ್ಲ, ಕಡಿಮೆ ಹಾಕಿದ್ರೆ ಮಾತ್ರ ಅದು ಕೆಡುತ್ತೆ. ಅದರಿಂದ ಸ್ವಲ್ಪ ಉಪ್ಪು ಹೆಚ್ಚಾಗಿದ್ರೂ ಏನು ತೊಂದರೆ ಇಲ್ಲ. ಬೇಕಾಗುವ ಪದಾರ್ಥಗಳು: ಹುಣಸೆಕಾಯಿ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ನೀವು ಹೀಗೆ ಕೈನಲ್ಲಿ ಹೀಗೆ ಹಿಡ್ಕೋತೀನಿ ಅಂದ್ರೆ 2 ಸಲ ನಿಮಗೆ ಹೀಗೆ ಕೈಗೆ ಪೂರ್ತಿಯಾಗಿ ಸಿಗುವಷ್ಟು ಇಟ್ಕೊಂಡಿದ್ದೀನಿ. ಉಪ್ಪು ಅರ್ಧ ಕಪ್, ಮೆಂತ್ಯದ ಪುಡಿ 3 ಟೇಬಲ್ ಸ್ಪೂನ್ ಅಷ್ಟು. ನಾನು ಮೆಂತ್ಯದ ಪುಡಿನ ಮಾಡಬೇಕಾದ್ರೆ ಮೆಂತ್ಯನ ಪಟಪಟ ಅನ್ನೋಷ್ಟು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿಣ 1 ಟೇಬಲ್ ಸ್ಪೂನು. ಹಸಿಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ತಗೋಬೇಕಾದ್ರೆ ಹಸಿರಾಗಿ ಫ್ರೆಶ್ ಆಗಿರೋ ಮೆಣಸಿನ್ಕಾಯಿನೇ ತಗೋಬೇಕು. ಸುಮಾರಾಗಿ ನಾನಿಲ್ಲಿ ಒಂದು 50 ಮೆಣಸಿನ್ಕಾಯಿ, ಹತ್ರ 1 ಕಪ್ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರ ಇದೆಯಲ್ಲ, ಈ ಹುಣಸೆಕಾಯಿಯ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ನೀವು ನೋಡಿಕೊಂಡು ಹಾಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿ ತುಂಬಾ ಖಾರ ಇರೋ ಮೆಣಸಿನ್ಕಾಯಿನೇ ತಗೊಂಡಿದ್ದೀನಿ. ಈ ಹುಣಸೆಕಾಯಿನ ನಾನು ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀರಿನ ಅಂಶ ಏನು ಇರಕೂಡ್ದು. ಈ ಹುಣಸೆಕಾಯಿ ಸಿಪ್ಪೆ ಅಥವಾ ಬೀಜ ತೆಗಿಬೇಕಾದ ಅಗತ್ಯ ಏನು ಇಲ್ಲ. ಈಗ ಈ ಹುಣಸೆಕಾಯಿನ ನೀವು ಸ್ವಲ್ಪ ಹೀಗೆ ಮುರ್ಕೊಂಡು ಇದ್ರ ನಾರನ್ನೆಲ್ಲ ತೆಕ್ಕೊಂಡು ಇದನ್ನ ನಿಮ್ಮ ಹತ್ರ ಈ ತರ ಕುಟಾಣಿ ಇದ್ರೆ, ಕಲ್ಲಿನ ಕುಟಾಣಿ ಇದ್ರೆ ಅದರಲ್ಲಿ ನೀವು ಸ್ವಲ್ಪ ಹೀಗೆ ಜಜ್ಕೊಂಡ್ರೆ ನಿಮ್ಗೆ ಮಿಕ್ಸಿನಲ್ಲಿ ಹಾಕ್ಬೇಕಾದ್ರೆ ಸುಲಭ ಆಗತ್ತೆ. ಈ ಕುಟ್ಟಿದ್ದನ್ನ ಒಂದು ಪಾತ್ರೆ ತೆಕ್ಕೊಳ್ಳಿ. ಪಾತ್ರೆಯಲ್ಲಿ ಕೂಡ ನಿಮ್ಗೆ ನೀರಿನ ಪಸೆ ಏನೂ ಇರ್ಕೂಡ್ದು. ಹೀಗೆ ನೀವು ಉಳಿದಿದ್ದನ್ನು ಕೂಡ ಹುಣಸೆಕಾಯಿ ನಾರು ತೆಕ್ಕೊಂಡು ಈ ಕುಟಾಣಿಗೆ ಹಾಕ್ಕೊಂಡು ಎಲ್ಲ ಕುಟ್ಕೊಳ್ಳಿ. ಪೂರ್ತಿ ಸಣ್ಣ ಕುಟ್ಟಬೇಕು ಅಂತಿಲ್ಲ, ಸುಮಾರಾಗಿ ನೋಡಿ ಹೀಗೆ ಕುಟ್ಟಿದ್ರೆ ಸಾಕು. ಈಗ ಈ ಹುಣಸೆಕಾಯಿ ಕುಟ್ಟಿದ್ದಕ್ಕೆ ಉಪ್ಪು ಹಾಕೊಳ್ಳೋಣ. ಹಾಗೆ ಮೆಂತ್ಯದ ಹಿಟ್ಟು ಹಾಕೋಣ, ಅರಿಶಿಣ ಹಾಕೋಣ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಲ್ಲ ಹಾಕಿದ್ಮೇಲೆ ಮಿಕ್ಸಿ ಜಾರಿಗೆ ಈ ಹುಣಸೆಕಾಯಿ ಅದ್ರ ಜೊತೆಗೇನೆ ನೀವು ಈ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಹಾಕ್ಕೊಂಡು ಇದನ್ನ ಸಣ್ಣಕ್ಕೆ ರುಬ್ಕೊಳ್ಳಿ. ಇದು ತೀರಾ ನಿಮ್ಗೇನು ನುಣ್ಣಗೆ ಪೇಸ್ಟ್ ಥರ ಆಗಬೇಕು ಅಂತಿಲ್ಲ. ಸುಮಾರಾಗಿ ನೋಡಿ ಈ ಥರ ಎಲ್ಲ ಪುಡಿ ಆದರೆ ಸಾಕು. ಇದನ್ನ ಒಂದು ಪಾತ್ರೆಗೆ ತೆಗೋಣ ಅಥವಾ ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಈ ಉಳಿದಿದ್ದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆಗೆ ಉಳಿದಿದ್ದ ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ಕೂಡ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ರುಬ್ಬಿದ್ದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ತೆಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಹೀಗೆಲ್ಲದನ್ನು ಕಲಿಸ್ಬಿಡಿ. ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಒಂದೇ ಥರ ಇರಲಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವು ಇದನ್ನು ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬಾಟ್ಲಿಗೆ ನೀವು ತೆಗೆದಿಟ್ಕೊಳ್ಳಿ. ಬೇಕಾದಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಂಡು ಒಗ್ಗರಣೆ ಕೊಟ್ಕೋಬೋದು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಅರ್ಧ ಟೀ ಸ್ಪೂನು, ಇಂಗು 1/8 ಟೀ ಸ್ಪೂನು. ಎಣ್ಣೆನ ಕಬ್ಬಿಣದ ಸೌಟ್ನಲ್ಲಿ ಕಾಯ್ಲಿಕ್ಕಿಡಿ. ನಾನಿಲ್ಲಿ ಹತ್ರ 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಆದಮೇಲೆ ಹಿಂಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ನಾನೀಗಿಲ್ಲಿ ಅರ್ಧ ಕಪ್ನಷ್ಟು ತೊಕ್ಕು ತೊಗೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಎಲ್ಲ ಕಡೆನೂ ಹರಡುವಂತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹುಣಸೆಕಾಯಿನ ನೀವು ಕುಟ್ಬಿಟ್ಟು ಉಪ್ಪು ಹಾಕಿಟ್ರೆ ನಿಮಗೆ ಯಾವಾಗ ಬೇಕೋ ನೀವು ಆವಾಗ ಅದನ್ನ ಹುಣಸೆಕಾಯಿ ತೊಕ್ಕನ್ನ ರೆಡಿ ಮಾಡ್ಕೋಬಹುದು. ನೀವು ತೊಕ್ಕು ರೆಡಿ ಆದ್ಮೇಲೆ ತೊಕ್ಕನ್ನು ಯಾವಾಗಲೂ ಕೂಡ ನೀವು ಒಂದು
ಗಾಜಿನ ಬಾಟ್ಲಲ್ಲಿ ಅಥವಾ ಪಿಂಗಾಣಿ ಬಾಟ್ಲಲ್ಲಿ ಹಾಕಬೇಕು. ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಆದಷ್ಟು ಬಳಸಬೇಡಿ. ಯಾವಾಗಲೂ ತೊಕ್ಕು ಉಪ್ಪಿನಕಾಯಿ ಎಲ್ಲ ನೀವು ಉಪ್ಪಿನ ಪ್ರಮಾಣವನ್ನ ಸರಿಯಾಗಿ ಹಾಕಿದ್ರೆ ನೀವು ಇದನ್ನ 3-4 ವರ್ಷ ಆರಾಮಾಗಿ ಹೊರಗಡೆನೆ ಇಟ್ಕೋಬಹುದು. ಸಾಮಾನ್ಯವಾಗಿ ಈ ನೆಲ್ಲಿಕಾಯಿ ತೊಕ್ಕು ಅಥವಾ ಹುಣಸೆಕಾಯಿ ತೊಕ್ಕು ನೀವು ಹೊರಗಿಟ್ಟಾಗ ಸ್ವಲ್ಪ ಕಪ್ಪಾಗತ್ತೆ. ನಿಮ್ಗೆ ಆ ಕಲರ್ ಇಷ್ಟ ಆಗಲ್ಲ ಅಂದ್ರೆ ನೀವು ಫ್ರಿಜ್ ನಲ್ಲೂ ಕೂಡ ಇದನ್ನ ಇಟ್ಕೋಬಹುದು. ನೋಡಿ, ಈಗ ರುಚಿಕರವಾದ ಹುಣಸೆಕಾಯಿ ತೊಕ್ಕು ರೆಡಿ ಆಗಿದೆ. ನಾನೀಗ ಇದಕ್ಕೆ ಬರೀ ಸಾಸಿವೆ ಇಂಗಿನ ಒಗ್ಗರಣೆ ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ಹಸಿ ಈರುಳ್ಳಿನ ಕೂಡ ಈ ತೊಕ್ಕಿಗೆ ಹೆಚ್ಚಿ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ತೊಕ್ಕನ್ನ ದೋಸೆ, ರೊಟ್ಟಿ, ಚಪಾತಿ ಹಾಗೆ ಅನ್ನ ಜೊತೆ ಕೂಡ ಕಲಸಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಹುಣಸೆಕಾಯಿ ತೊಕ್ಕು ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತೊಕ್ಕನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.